तस्मै श्री गुरवे
ಶ್ರೀ ಗುರವೇ ನಮಃ. ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಕೋಟಿ ನಾಮ ಜಪಯಜ್ಞ ಪ್ರಾರಂಭಿಸಿದ್ದೇವೆ. ಇದರ ಹಿಂದೆ ಬಹಳಷ್ಟು ತಪಸ್ಸು ನಡೆದಿದೆ. ನಿಮ್ಮ ಕೈಯಲ್ಲಿರುವಂತಹ ಸಮಿದೆ ನಿಮಗೆ ಅದು ಸಣ್ಣ ಮರದ ತುಂಡಾಗಿ ಕಂಡರೂ ಕೂಡ ಒಂದು ಬಹಳ ಪವಿತ್ರವಾದದ್ದು. ಅದು ನಿಮ್ಮ ಕೈಗೆ ಮುಟ್ಟಬೇಕು ಅಂತಾದರೆ ಅದರಲ್ಲಿ ಎಷ್ಟೋ ತಪಸ್ಸಾಗಿದೆ, ಕೆಲಸ ಆಗಿದೆ. ಪಾಲಾಶ ಮರ ಎಲ್ಲ ಕಡೆ ಸಿಗುವುದಿಲ್ಲ. ಅದನ್ನು ಹುಡುಕಿ ತಂದು ಅದನ್ನು ತುಂಡು ಮಾಡಿ 1,00,000 ಅದರಲ್ಲಿ ದೈವಿಕವಾದಂತಹ ಯಜ್ಞಗಳು ಹಲವಾರು, ಅದರಲ್ಲಿ ಕಾಮನೆಗಳಿಂದ ಕೂಡಿದಂತಹ ಯಜ್ಞಗಳು ಹಲವಾರು. ಪುತ್ರ ಕಾಮೇಷ್ಟಿ ಯಾಗ, ಹಾಗೆ ಹಲವಾರು ಯಾಗಗಳು ಒಂದೊಂದು ಉದ್ದೇಶದಿಂದ ಮಾಡುತ್ತಾರೆ. ಇಲ್ಲಿ ಯಾವುದೇ ಉದ್ದೇಶ ಇಲ್ಲ. ನಮಗೆ ದೇವರು ಏನು ಕೊಡ್ತಾರೋ ಅದನ್ನು ನಾವು ಸ್ವೀಕರಿಸಲು ತಯಾರಿದ್ದೇವೆ. ಒಂದೇ ಒಂದು ಲಕ್ಷ್ಯ ಏನು ಅಂತ ಕೇಳಿದ್ರೆ ದೇವರು ನಮ್ಮೊಟ್ಟಿಗೆ ಇರಬೇಕು. ನಮ್ಮ ಎಲ್ಲ ಕಾಲಘಟ್ಟದಲ್ಲೂ ಪ್ರತಿಯೊಂದು ಗಳಿಗೆಯಲ್ಲೂ ನಮ್ಮೊಟ್ಟಿಗೆ ದೇವರು ಇರಬೇಕು. ನಮ್ಮನ್ನು ಒಳ್ಳೆಯ ಪ್ರಜೆಗಳನ್ನಾಗಿ, ಒಳ್ಳೆಯ ವ್ಯಕ್ತಿಯಾಗಿ ನಾವು ಮುಂದೆ ಹೋಗುವ ಹಾಗೆ ಧೀರತೆಯನ್ನು, ಆತ್ಮವಿಶ್ವಾಸವನ್ನು ಗಳಿಸಿಕೊಂಡು ನಮಗೆ ಬರುವಂತಹ ಸಣ್ಣ ಸಣ್ಣ ತೊಂದರೆಗಳಿಗೆ ನಾವೇ ದಾರಿ ಕಂಡುಕೊಂಡು ಎಲ್ಲದಕ್ಕೂ ಇನ್ನೊಬ್ಬರಿಗೆ ಶರಣರಾಗದೆ, ಇನ್ನೊಬ್ಬರ ಆಶ್ರಯ ಪಡೆಯದೆ, ಅಗತ್ಯವಿದ್ದರೆ ಮಾತ್ರ ಆಶ್ರಯ ಪಡೆದುಕೊಂಡು ನಮ್ಮನ್ನು ನಾವು ಸ್ವತಂತ್ರರಾಗಿಸುವುದು ಇಲ್ಲ ಎಂಬ ಒಂದು ಉದ್ದೇಶ. ತಂತ್ರ ಇದ್ದರೆ ಒಂದು ಪದ, ನೀವು ಹೇಳುವುದು ತಂತ್ರಿ ಅಂದರೆ ಏನು? ತಂತ್ರ ಎಂಬ ಪದದಲ್ಲಿ ಸ್ವತಂತ್ರ, ನಮ್ಮನ್ನು ನಾವು ಅರಿತುಕೊಳ್ಳುವ, ನಮ್ಮಲ್ಲಿ ನಾವು ಊರ್ಜವನ್ನು ಬೆಳೆಸಿಕೊಳ್ಳುವಂಥ, ನಮ್ಮಲ್ಲಿ ನಾವು ವಿಶ್ವಾಸವನ್ನು ಬೆಳೆಸಿಕೊಳ್ಳುವಂಥ. ಆ ವಿಶ್ವಾಸವಿದ್ದರೆ, ಮನಸ್ಸಿದ್ರೆ ಏನು ಮಾಡ್ಬೋದು? ಹಲವಾರು ಗಾದೆಗಳಿದೆ ಅದರ ಬಗ್ಗೆ. ಮನಸ್ಸಿದ್ರೆ ಸಕಾರಾತ್ಮಕವಾಗಿ ಮಾಡ್ಬೋದು, ಸಕಾರಾತ್ಮಕವಾಗಿ ಮಾಡ್ಬೋದು. ಅದರ ಫಲ ಮಾತ್ರ ನೀವು ಮಾಡಿದ ಕರ್ಮದ ಮೇಲೆ ಅವಲಂಬಿಸಿ. ಅನನ್ಯ ಚಿಂತೆಯಂತೋ ಮಾ ಹೇ ಜನ ಪರಿಉಪಾಸತೆ ತೇಷಾಂ ವಿದ್ಯಾಭಿಯುಕ್ತಾನ ಯೋಗಕ್ಷೇಮ ಪ್ರಭಾಮ್ಯಹಂ ಅಂತ ಹೇಳ್ತಾರೆ. ನಾವು ಅನನ್ಯವಾದಂತಹ ಉತ್ಕೃಷ್ಟವಾದಂತಹ ಚಿಂತನೆಯಿಂದ ನಾವು ಏನಾದರೂ ಒಂದು ಕೆಲಸ ಮಾಡಿದಾಗ ನಮ್ಮ ಯೋಗಕ್ಷೇಮವನ್ನು ದೇವರು ನೋಡುತ್ತಾರೆ. ಯೋಗ ಅಂದರೆ ಮುಗ್ಗು ಹಿಡಿದು ಸುತ್ತುಕೊಳ್ಳೋದು ಒಂದು
ಒಂದು ಯೋಗ, ಸರಿ, ಅದು ಯೋಗ ಅಭ್ಯಾಸ. ಅದರಿಂದ ಒಂದು ನಮಗೆ ಒಂದು ಲಕ್ಷ್ಯವನ್ನು, ಒಂದು ಪ್ರಾಪ್ತಿಯಾದ ಒಂದು ಕೆಲಸವನ್ನು ಸಿಕ್ಕುವಂಥದ್ದಕ್ಕೆ ಅವನು ಒಂದು ಇಲ್ಲಿಯವರೆಗೆ ನಮಗೆ ಸಿಕ್ಕದ್ದು ಸಿಕ್ಕುವುದಕ್ಕೆ ಯೋಗ ಅಂತ. ಜೀವನದಲ್ಲಿ ನಮಗೆ ಅನಿರೀಕ್ಷಿತವಾಗಿ ಬಹಳಷ್ಟು ಸಿಕ್ಕುತ್ತದೆ, ಅದನ್ನು ನಮಗೆ ಯೋಗ ಅಂತ ಕರೀತಾರೆ. ಇಲ್ಲಿಯವರೆಗೆ ಸಿಕ್ಕದ್ದನ್ನು ದಕ್ಕಿಸಿಕೊಳ್ಳುವುದಕ್ಕೆ ಯೋಗ ಅಂತ ಹೇಳ್ತಾರೆ. ಅದಕ್ಕೆ ದೇವರ ಅನುಗ್ರಹ ಬೇಕು. ಅದು ಸಿಕ್ಕಿದ್ರೆ ಮಾತ್ರ ಸಾಕ. ನಮಗೆ ಲಭಿಸಿದ ಭಗವಂತ ಹೀಗೆ ಇರಬಹುದು, ಶ್ರೀರಾಮ ವಿಷ್ಣುವಿನ ಅವತಾರವಾಗಿರಬಹುದು, ಹೌದಂತ ನಾವು ನಂಬಿದ್ದೇವೆ. ಶ್ರೀಕೃಷ್ಣ ವಿಷ್ಣುವಿನ ಅವತಾರ ಆಗಿರಬಹುದು. ಯಾಕೆ ಅಂತ ಕೇಳಿದರೆ, ಶ್ರೀರಾಮ ಮರ್ಯಾದಾ ಪುರುಷೋತ್ತಮ. ಅವನು ತನ್ನ ಪಿತೃವಾಕ್ಯ, ಪಿತೃಕರ್ಮ, ಪಿತೃಧರ್ಮ, ಭ್ರಾತೃಧರ್ಮ, ರಾಜಧರ್ಮ, ಸ್ನೇಹಿತನ ಧರ್ಮ, ಎಲ್ಲ ಧರ್ಮವನ್ನು ಅವನು ಬಿಡದೆ ಬದುಕಿದ. ಆದ ಕಾರಣ ಅವನಲ್ಲಿ ಆ ಧರ್ಮ ಎಂಬುದು ಅವನ ಪುರುಷಾರ್ಥವಾಗಿದೆ. ಚತುರ್ವಿಧ ಪುರುಷಾರ್ಥದಲ್ಲಿ ಧರ್ಮ ಬಹಳ ಪ್ರಥಮ ಬರ್ತದೆ. ಹಾಗೆ ಆ ಧರ್ಮ ಎಂಬುದು ನಮ್ಮ ಕರ್ತವ್ಯ. ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಧರ್ಮ ಇಲ್ಲ ಅಂತಾದರೆ ನಾವು ನಿಷ್ಪ್ರಯೋಜನ. ಧರ್ಮ ಎಂಬುದು ಸ್ವಧರ್ಮ, ಸ್ವಧರ್ಮೇ ನಿಧನಂ ಶ್ರೇಯ. ನಮಗೆ ನಮ್ಮ ಧರ್ಮದಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ಅಂತಾದರೆ ಅದರಲ್ಲಿ ಮರಣ ಬಂದರೂ ಅದಕ್ಕಿಂತ ಶ್ರೇಷ್ಠವಾದ ಯಾವುದೇ ಇಲ್ಲ. ಮರಣ ಬಂದರೂ ಅದನ್ನು ನಾವು ಬಿಡುವ ಹಾಗಿಲ್ಲ. ನಾನು ಸ್ವ ರಕ್ಷಣೆ ಮಾಡಬೇಕು ಎಂಬುದು ನನ್ನ ಧರ್ಮ. ನನ್ನ ಕುಟುಂಬವನ್ನು ರಕ್ಷಣೆ ಮಾಡಬೇಕಾದ್ದು ನನ್ನ ಧರ್ಮ. ನನ್ನ ಕುಟುಂಬಕ್ಕೆ ಏನಾದರೂ ಆಘಾತ ಬಂದರೆ ನಾನು ಕುಟುಂಬವನ್ನು ನನ್ನ ಜೀವ ಹೋದರೂ ನಾನು ನನ್ನ ಕುಟುಂಬವನ್ನು ರಕ್ಷಿಸುತ್ತೇನೆ. ನನ್ನ ಜೀವ ಹೋದರೂ ನನ್ನ ಸಮಾಜವನ್ನು ರಕ್ಷಿಸುತ್ತೇನೆ. ನನ್ನ ಜೀವ ಹೋದರೂ ನನ್ನ ಸಂಸ್ಕೃತಿಯನ್ನು ರಕ್ಷಿಸುತ್ತೇನೆ ಎಂಬುದು ಒಂದು ಧರ್ಮ. ಅದು ಪ್ರತಿಯೊಬ್ಬನ ಧರ್ಮ, ಅದು ಕರ್ತವ್ಯ. ಕರ್ತವ್ಯವಿಲ್ಲದವನಿಗೆ ಅವನನ್ನು ಪಟ್ಟಿಗ ಅಂತ ಕರೀತಾರೆ. ಎಂತ ಹೇಳ್ತಾರೆ, ಬಹಳ ಕೆಟ್ಟ ಮಾತು ಪಟ್ಟಿಂಗ ಅಂತ. ಯಾವುದಕ್ಕೂ ಪ್ರಯೋಜನ ಇಲ್ಲದವ, ಧರ್ಮ ಇಲ್ಲದವ ಅಂತಂದ್ರೆ ಅವ ಪಟ್ಟಿಂಗ. ಈ ಹೆಜ್ಜೆಗುಂಡದಲ್ಲಿ ಆ ಮಾತು ಹೇಳ್ಬಾರ್ದು. ಆದರೆ ನಾನು ಇವತ್ತಿನ ಕಾಲಘಟ್ಟದಲ್ಲಿ ನಾನು ಹೇಳ್ತಾ ಇದ್ದೆ, ನಾವು ಯಾವಾಗಲೂ ಆ ಹೆಸರು ನಮ್ಮ ಮೇಲೆ, ನಮ್ಮ ಹಣೆ ಮೇಲೆ ಬರಬಾರ್ದು. ನಾವು ಧರ್ಮಿಷ್ಠರಾಗಬೇಕು, ಮತಾಂಧರಾಗಬಾರ್ದು. ಧರ್ಮ ಎಂಬುದಕ್ಕೂ ಮತಕ್ಕೂ ವ್ಯತ್ಯಾಸ ಇದೆ. ಮತ ಎಂಬುದು ನಮ್ಮನ್ನು ವಿಕೃತಗೊಳಿಸುತ್ತದೆ, ಧರ್ಮ ಎಂಬುದು ನಮ್ಮನ್ನು ವಿಶಾಲಗೊಳಿಸುತ್ತದೆ, ನಮ್ಮನ್ನು ಸಂಪೂರ್ಣವಾಗಿ ಪ್ರಕೃತಿಯೊಂದಿಗೆ ಅನುಸಂಧಾನಗೊಳಿಸುತ್ತದೆ. ಹಾಗೆ ಧರ್ಮದ ಒಂದು ರಕ್ಷಣೆ ಎಂಬುದು ಪ್ರತಿಯೊಬ್ಬರ ಕರ್ತವ್ಯ. ಧರ್ಮದ ರಕ್ಷಣೆ ಹಿಂದೂ ಧರ್ಮ ಹಾಗೆ ಅಂತಲ್ಲ, ಹಿಂದೂ ಸಂಸ್ಕೃತಿ, ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ, ಅದು ನಾವು ಮತಕ್ಕೆ ಅದು ನಾವು ಇನ್ನೊಂದು ಮತಕ್ಕೆ ನಮಗೆ ತುಲನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂದೂ ಧರ್ಮ ಎನ್ನುವುದು ಪ್ರಪಂಚದಲ್ಲಿ ಒಂದೇ. ಅದು ಭಾರತೀಯ ಅಂತ ಹೇಳ್ಬೋದು, ಪ್ರಪಂಚದ ಎಲ್ಲ ಒಂದು ಧರ್ಮ. ಯಾರ್ಯಾರು ಸ್ವಯಂ ಕರ್ತವ್ಯನಿಷ್ಠರಾಗಿರ್ತಾರೋ ಅವರನ್ನು ಧರ್ಮಿಷ್ಠರಾಗ್ತಾರೆ. ಆದರೆ ಮತ ಎಂಬುದು ಧರ್ಮಕ್ಕೂ ಯಾವತ್ತೂ ತುಲನೆ ಇಲ್ಲ. ಹಾಗೆ ನಾವು ಪಂಚಾಕ್ಷರಿ ಜಪ ಯಜ್ಞ ಕೋಟಿ ನಮ್ಮ ಲಕ್ಷ್ಯ. ನಿನ್ನೆಯವರೆಗೆ 62 ಲಕ್ಷ ಜಪ ಆಯಿತು. ಇನ್ನು ನಮಗೆ ಸುಮಾರು 38 ಲಕ್ಷ ಜಪ ಆಗಬೇಕು. ನಿಮ್ಮ ಇಲ್ಲಿಯ ಸಂಖ್ಯೆ ಇಟ್ಟುಕೊಂಡು ನಾವಿವತ್ತು 1,500 ಜಪ ನಾವು ಮಾಡುವ. 1,500 ಜಪ ಮಾಡಲಿಕ್ಕೆ ಸುಮಾರು 40 ನಿಮಿಷ ಬರ್ಬೋದು. 40 ನಿಮಿಷ ಸಾಲಿನಿಂದ ಇದೆ. ಈ ಜಪವನ್ನು ನಿಮ್ಮ ಶಿವನಿಗೆ, ಅಂದರೆ ಶಾಂತವಾಗಿರುವ ಶಿವ ಯಾವಾಗಲೂ ಶಾಂತವಾಗಿರುವುದು ದೌರ್ಬಲ್ಯವಲ್ಲ. ಹಾಗೆ ಶಾಂತವಾಗಿ ನಿಮ್ಮ ಮನಸ್ಸಿಗೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಕೊಳ್ಳಲು ಬಹಳ ನಿಮ್ಮಲ್ಲಿ ಎಷ್ಟು ಶಕ್ತಿ ಆಗ್ತದೆ ಅಷ್ಟು ಜೋರು ನೀವು ಜಪ ಮಾಡಬೇಕು. ಆ ಜಪ ನಮಗೆ ಕೇಳಬೇಕು. ನಾವಿನ್ನು ಇನ್ನೆಷ್ಟು ಧ್ವನಿ ವಕ್ತಗಳಿದ್ದರೂ ಕೂಡ ಅದಕ್ಕಿಂತ ಬಿಗಿಲಾಗಿ ನಿಮ್ಮ ಪಂಚಾಕ್ಷರಿ ಜಪ ಕೇಳಬೇಕು. ಹಾಗೆ ಪ್ರಾರಂಭ ಹಂತದಲ್ಲಿ ನಮ್ಮ ಪಂಚಾಕ್ಷರಿ ಶ್ಲೋಕವನ್ನು ನಾವು ನಮ್ಮ ದೇಹದಲ್ಲಿ ನ್ಯಾಸ ಮಾಡಬೇಕು. ಈ ಪಂಚಾಕ್ಷರಿ ಶ್ಲೋಕ ನಕಾರ ನಮ ಶಿವಾಯ ಎಂಬ 5 ಅಕ್ಷರವನ್ನು ಲಿಪಿಯನ್ನು ಒಳಗೊಂಡಿದೆ. ಅದನ್ನು ನಮ್ಮ ದೇಹದಲ್ಲಿ ನಾವು ನ್ಯಾಸ ಮಾಡಿಕೊಳ್ಳಬೇಕು. ಆಮೇಲೆ ನಾವು ಜಪ ಪ್ರಾರಂಭ ಮಾಡಬೇಕು. ಪ್ರಥಮವಾಗಿ ನಾವು ಕೈಯನ್ನು ಪ್ರಥಮ ಶ್ಲೋಕಕ್ಕೆ ಇಲ್ಲಿ ಇಟ್ಟುಕೊಳ್ಳಿ, 2ನೇ ಶ್ಲೋಕಕ್ಕೆ ಮುಖದಲ್ಲಿ ಇಟ್ಟುಕೊಳ್ಳಿ, 3ನೇ ಶ್ಲೋಕಕ್ಕೆ ಹೃದಯದಲ್ಲಿ ಇಟ್ಟುಕೊಳ್ಳಿ, 4ನೇ ಶ್ಲೋಕಕ್ಕೆ
ನಾಭಿಯಲ್ಲಿ ಇಟ್ಟುಕೊಳ್ಳಿ. 5ನೇ ಶ್ಲೋಕಕ್ಕೆ ನಿಮ್ಮ 2 ಕೈಯಿಂದಲೂ ನಿಮ್ಮ ಕಾಲನ್ನು ನೀವೇ ಮುಟ್ಟಿಕೊಳ್ಳಿ. ಕಾಲನ್ನು ನಿಮ್ಮ ಊರುವನ್ನಲ್ಲ, ಕಾಲು. नागेन्द्रहाराय त्रिलोचनाय महेश्वराय नित्याय शुद्धाय दिगंबराय तस्मै नकाराय नमः शिवाय मंदाकिनी सलिल चंदन चर्चिताय नंदीश्वर प्रमथनाथ महेश्वराय मंदार पुष्प बहु पुष्प सुपूजिताय तस्मै मकाराय नमः शिवाय शिवाय गौरी वदनाब्ज वृंदा सूर्याय दक्षधरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय वसिष्ठकुम्भोद्भव गौतमार्य मुनीन्द्रदेवार्चितशेखराय चन्द्रार्कवैश्वानरलोचनाय तस्मै वकाराय नमः शिवाय यज्ञस्वरूपाय जटाधराय पिनाकहस्ताय सनातनाय दिव्याय देवाय दिगंबराय तस्मै यकाराय नमः शिवाय
ಶಿವಾಯ ನಮಃ 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 ಶಿವಾಯ ಶಿವಾಯ ನಮಃ 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 ಶಿವಾಯ
Namah Shivaya, 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 Shivaya, Namah Shivaya, Namah Shivaya, Namah Shivaya, Namah Shivaya, Namah Shivaya, Shivaya, Namah 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 Shivaya, Hara Trilochanaaya, Bhasmangaragaya Maheshwaraya, Nityaya Siddhaya Digambaraya, Tasmai Nakaraya Namah Shivaya, Mandakini Sarila Chandana Charchitaya, Chandana Charchitaya, Nandishwara Pramathanatha Maheshwaraya, Suryaya Dakshatharanashakaya, Srinilakantaya Vrishabhajaya, Tasmai Shikaraya Namah Shivaya, Vasishta Kumbhodhavagamutamarya, Munindra Devarchita Shekhara,
तस्मै वकाराय नमः शिवाय यज्ञस्वरूपाय जटाधराय पिनाकहस्ताय सनातनाय दिव्याय देवाय दिगंबराय तस्मै यकाराय नमः शिवाय नमः शिवाय नमः शिवाय नमः शिवाय ಜಪ ಮಾಡಿದ್ದೀನಿ. ಒಂದು ಬಹಳ ಶ್ರೇಷ್ಠ ಸಾಧನೆ. ದೇವರ ಈ ನಡೆಯಲ್ಲಿ ಕೂತುಕೊಂಡು ಜಪ ಮಾಡುವುದಂದರೆ ಜೀವನದಲ್ಲಿ ಒದಗುವಂತಹ ಅಪೂರ್ವವಾದಂತಹ ಒಂದು ಅವಸರ. ಈ ಒಂದು ಅವಸರಕ್ಕೆ ಇಚ್ಛಿಸುವವರು ಪುನಃ ಸ್ವಲ್ಪ ನಮ್ಮೊಂದಿಗೆ ಭಾಗಿಯಾಗ.
ಜಪಿಸುವುದರ ಮೂಲಕ ತಮ್ಮೆಲ್ಲ ಇಡೀ ನಮ್ಮ ಲೋಕಕ್ಕೆ ಕಲ್ಯಾಣ ಆಗಬೇಕು. ಯಾವುದೇ ರೀತಿಯಾದ ದೋಷ ದುರಿತ ಇದ್ರೂ ಕೂಡ ಅದು ನಿವಾರಣೆ ಆಗಬೇಕು. ಎಲ್ಲರಿಗೂ ಕೂಡ ಸದ್ಬುದ್ಧಿ ಕೊಟ್ಟು ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎಂಬ ರೀತಿಯಲ್ಲಿ ಜೀವನ ನಡೆಸುವಂತಾಗಬೇಕು ಎಂಬ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಯಜ್ಞದಲ್ಲಿ ಪಾಲ್ಗೊಂಡಿದ್ದೇವೆ. ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನಮ್ಮ ಸತೀಶ್ ದೀಪಂ ಮತ್ತು ಪರಮೇಶ್ವರ್ ಅವರು ಕಳೆದ 4 ವರ್ಷಗಳಿಂದ ಈ ಒಂದು ಯಜ್ಞ ಆಗಬೇಕು ಅಂತ ಬಹಳಷ್ಟು ಪ್ರಯತ್ನವನ್ನು ಪಟ್ಟು ಒಂದು ಬಾರಿ ಇದಾಗುವುದೇ ಇಲ್ಲ ಎಂಬ ನಿಟ್ಟಿನಲ್ಲಿ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೊತೆ ಸೇರಿ ಒಟ್ಟಾಗಿ ಒಂದಾಗಿ ಈ ಯಜ್ಞ ಆಗಲೇಬೇಕು. ನಮ್ಮ ಪೂಜ್ಯ ಪರಮ ಪೂಜ್ಯ ತಂತ್ರಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಸಮಿತಿ ಅಧ್ಯಕ್ಷರು ಸದಸ್ಯರು ಎಲ್ಲರ ಇಡೀ ನಾಡಿನ ಜನರ ಒಂದು ಭಯಭಕ್ತಿಯಿಂದ ನಡೆದಂಥ ಈ ಯಜ್ಞ ನಿಜವಾಗಿಯೂ ಕೂಡ ಸಾರ್ಥಕ್ಯವಾಗಿದೆ. ನನಗಂತೂ ಇವತ್ತು ಬಹಳ ಖುಷಿಯಾಗಿದೆ. ನಾನು ದಿನನಿತ್ಯ ಮನೆಯಲ್ಲಿ ಶಿವಪಂಚಾಕ್ಷರಿ ನಾಮ ಜಪವನ್ನು ಮಾಡುತ್ತಿರುವವ, ಆದರೆ ಇಲ್ಲಿ ಶ್ರೀ ಸೋಮನಾಥನ ಸನ್ನಿಧಿಯಲ್ಲಿ ಮಾಡಿದ್ದು ಬಹಳಷ್ಟು ಖುಷಿ ತಂದಿದೆ, ಮನಸ್ಸಿಗೆ ನೆಮ್ಮದಿ ತಂದಿದೆ. ನನಗೆ ನಾನು ಹೇಳುವಂಥದ್ದು ಶ್ರೀದೇವರು ಎಲ್ಲರಿಗೂ ಕೂಡ ಆರೋಗ್ಯ ಒಳ್ಳೆ ನೆಮ್ಮದಿಯನ್ನು ನೀಡಿ ಆ ಒಂದು ಅನುಗ್ರಹವನ್ನು ಕೊಡಲಿ ಅಂತ ಶ್ರೀದೇವರ ಪ್ರಾರ್ಥನೆ ಮಾಡ್ತೇನೆ. ಇನ್ನು ನಾಳೆಯೂ ಕೂಡ ಇದೇ ರೀತಿಯಾದ ನಾಮ ಜಪ ಯಜ್ಞ ನಡೆಯಲಿಕ್ಕಿದೆ. ಎಲ್ಲರೂ ಒಂದು ಈ ಒಂದು ದೇವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಯನ್ನು ಮಾಡ್ತೀನಿ. ಶಿವನಾಮ ಪಂಚಾಕ್ಷರಿ ಯಾಗ ಸಂಪನ್ನಗೊಂಡಿದೆ. ಇನ್ನು 10:30ಕ್ಕೆ ಎರಡನೇ ಹಂತದ ನಾಮ ಜಪ ಯಜ್ಞ ಆರಂಭವಾಗಿದೆ. ಭಕ್ತರಲ್ಲಿ ವಿಶೇಷವಾಗಿ ಸೂಚನೆ, ಯಾರೆಲ್ಲ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಭಾಗ್ಯ ನಮಗೆ ದೇವರು ಕರುಣಿಸಿದ್ದಾರೆ. ವಿಶೇಷವಾದಂಥ ಈ ಕಾರ್ಯಕ್ರಮ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುವಲ್ಲಿ ಹಾಗೂ ಇದರ ಸಮಿತಿಯ ಅಧ್ಯಕ್ಷರಾದ ಸಂತೋಷ್ ಕುಮಾರಯ್ಯ ಅವರು ಹಾಗೂ ಈ ಕ್ಷೇತ್ರದ ನಮ್ಮ ತಂತ್ರಿಯವರಾದ ಶ್ರೀಯುತ ನೀಲೇಶ್ವರ ಪದ್ಮನಾಭ ಚಿಲ್ತಾಯ ಪದ್ಮನಾಭ ತಂತ್ರಿಯವರ ನಿರ್ದೇಶನವಾದಂಥ ಈ ಜಪಯಜ್ಞದಲ್ಲಿ ನಾವೆಲ್ಲರೂ ಪಾಲ್ಗೊಂಡಂಥದ್ದು ನಮಗೆ ತುಂಬಾ ಸಂತೋಷವಾಗಿದೆ. ಹಾಗೆಯೇ ಈ ದೇವರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತರಿಗೆ ಒಳ್ಳೆ ರೀತಿಯ ದೇವರು ಅನುಗ್ರಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಾಳೆ ನಾಡು ನಡೆಯುವಂಥ ಕಾರ್ಯಕ್ರಮ ದೇವರ ಅನುಗ್ರಹದಲ್ಲಿ ಉತ್ತರ ಯಶಸ್ವಿಯಾಗಿ ಎಲ್ಲ ಭಕ್ತರಿಗೆ ಆ ದೇವರ ಒಂದು ಅನುಗ್ರಹ ಫಲಿಸಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ.
ವಿಶೇಷವಾದ ಮಾಗನ ದೇವರಾಯನ ಸೋಮನಾಥ ದೇವರಾಯನ ಚರಣ ಪಾದ ಕಮಲಾರವೆಂದು ಗಡ್ಡ ಬರೋದು ನಾವು ಮಾತ ಒಟ್ಟಾದ ಊರದಾಗ್ಲಿ ಪರ ಊರದಾಗ್ಲಿ ಈ ಊರದಾಗ ಮಾತ ಒಟ್ಟಾದ ಕೋಟಿ ನಾಮ ಜಪ ಪಂಚಾಕ್ಷರಿ ಯಾಗ ಮನ್ಪನಂದಿ ನಿರ್ಣಯ ಇನ್ನು ಈ ಯಾಗ ಭಾರಿ ಶೋಕರು ಭಾರಿ ಪೊರ್ಲು ನಮ್ಮ ನಿರೀಕ್ಷೆ ಮಂತ್ರ ಹಿಡಿದಲ್ಲ ಜಾಸ್ತಿ ಸಾವಿರ ಭಕ್ತಾದಿಲೆ ಬಂತ ಕಾರ್ಯಕ್ರಮ ಯಶಸ್ವಿ ಮಂತನಲ್ಲಿ ಐತೊಟ್ಟಿಗೆ ಕೋಟಿ ನಾಮ ಜಪ ಮಂತ್ರ ಕೋಡಿಗೆ ಇತ್ತಂದ್ರೆ ಇತ್ತೇನೆ ಸಾಧಾರಣ 75 ಲಕ್ಷ ಜಾಸ್ತಿ ನಾಮ ಜಪ ಆತದೆ ಆಯ್ತ ಒಟ್ಟಿಗೆ ಬೇತೆ ಸಮಾಜದಾಗ್ಲಿ ದೇವಸ್ಥಾನದ ಸಂಬಂಧಪಟ್ಟದ ಇತ್ತನಲ್ಲ ಇನ್ನು ಮೊಗವೀರ ಸಮಾಜದ ಅಧ್ಯಕ್ಷರು ಆಕ್ಲೆನ ಪೂರ ಹಿರಿಯಕ್ಲು ಬರ್ತದೆ ಕೋಟಿ ನಾಮ ಜಪ ಪಂಚಾಕ್ಷರಿ ಯಾಗ ಭಾರಿ ಮಲ್ಲ ದೇಣಿಗೆ ಕೊಡ್ತೇವೆ ಆ ದೇಣಿಗೆನೆ ಎಂಕ್ಲೆ ಕೋಟಿ ನಾಮ ಜಪ ಪಂಚಾಕ್ಷರಿ ಯಾಗದ ಸಮಿತಿದಾಗ್ಲ ಈ ದೇವಸ್ಥಾನದ ಆಡಳಿತ ಸಮಿತಿದಾಗ್ಲ ಭಾರಿ ಪ್ರೀತಿಪೂರ್ವಕವಾದ ಎಂಕ್ಲೆ ಸ್ವೀಕಾರ ಮಾಡ್ತದ ಅಂಜನೆ ಶಿವದೇವರನ ಶಕ್ತಿ ಶಿವದೇವರನ ಲೀಲೆನ ಎಂಕ್ಲೆ ಪಣಿಯ ಸಾಧ್ಯ ಮುರಾನಿರ್ದ ಒಕ್ಕ ನಿತ್ಯ ನಿರಂತರವಾದ ವೈದ್ಯಕೆಂಡಲ ಶಿವನಾಮ ಜಪನೆ ಕೇವನೆ ತಂದೆ ಬೇತದಾಳ ಕೇವಣಜಿ ಏಪ ಸ್ಟಾರ್ಟ್ ಆತನ ಆನೆ ಹಿಡ್ದೆ ಫಲಹಾರ ದಿಪ್ಪು ಅನ್ನ ಪ್ರಸಾದ ದಿಪ್ಪು ಪೂಜಾ ದಿಪ್ಪು ಓಳು ಎಂಚಿನ ಇತ್ತಲ್ಲ ಆ ಶಿವದೇವರನ ಆ ಲೀಲೆಡು ಪ್ರತಿ ಒಂದಿಲ್ಲ ಸಾರ್ಥಕ ಅವನೊಂದು ಬತ್ತಿನಕ್ಲನ ಭಕ್ತರನ ಮೋನೆಡು ಕೋನಗ ಅತ್ಯಂತ ಖುಷಿ ಆಪನು ಎಂಗ್ಲನ ಜೀವನ ಸಾರ್ಥಕ ಎಂಗ್ಲ ಇಂಚಿನ ಪಂಚಾಕ್ಷರಿ ಯಾಗು ಭಾಗದ ತಂದು ಆ ದೇವರನ ಆಶೀರ್ವಾದ ಪ್ರಸಾದ ಸ್ವೀಕಾರ ಮನ್ಪುನಿ ಬಂದನಲ್ಲ ಎಂಗ್ಲ ಈ ಭೂಮಿ ಪುಟ್ಟಿನಕ್ಕೆ ಸಾರ್ಥಕ ಪನ್ಪುನ ಒಂದು ಭಾವನೆ ಬೈದಿನಿ ಅಂಚೆ ನಾನಲ ರದ್ದ ದಿನ ಕಾರ್ಯಕ್ರಮ ಉಂಟು ಇನಿ ಬೈಯಡೆ 100 ವರ್ಷ ಅಂದ್ರೆ ಗಣಪತಿ ದೇವರಿಗೆ ಮೂಡಪ್ಪ ಸೇವೆ ಆವಂದೆ ಇನಿ ಮೂಡಪ್ಪ ಸೇವೆ ಬೈಯಡಿ 7 ಗಂಟೆಗೆ ನಡಪೇರುಂಡು ಐಕ್ಲ ಸಾವಿರ ಭಕ್ತರು ಬರ್ಪುನಂಚ ನಿರೀಕ್ಷೆ ಉಂಡು ಎಲ್ಲದ ಕಾರ್ಯಕ್ರಮಗಳ ನಾನಾತಿ ಜನ ಬರ್ಪುನಂಚಿನ ನಿರೀಕ್ಷೆ ಇಂಕ್ಲುಲ್ಲ ಇನಿ ರಡ್ನೆ ಪಂತ್ಯ ಆ ಮೂಜಿನೇ ನೆಕ್ಕಲ ಇತ್ತೇನೆ ಸಾಧಾರಣ 300 ಜಾಸ್ತಿ ಜನ ಬರ್ಪುಂಡು ಬಂದದೆ ನಮ್ಮದ ಆಕಲೆ ಪಂಡ ಆಶ್ವಾಸನೆ ಕೊಡ್ತಾರೆ ಅಂಚಾದ ನಿರಂತರ ಮುರಂದನ್ಲ ಮೂಜಿ ಒಂದು ಆತಂಡೆ ಕೋಡೆಲ ಮೂಜಿ ಟೀಮ್ ಒಂದು ಆತಂಡೆ ಮೂಜಿ ಬ್ಯಾಚ್ ಇನ್ನಿಲ್ಲ ರಡ್ಡು ಬ್ಯಾಚ್ ಆಂಡ್ ಮೂಜಿನ ಬ್ಯಾಚ್ ಇತ್ತ ರಡ್ಡು ಬ್ಯಾಚ್ ಕಂಪ್ಲೀಟ್ ಫುಲ್ ಆದ ಆ ಒಂದು ಬರ್ತಂಡೆ ಒಂದು ಶಿವದೇವರನ ಲೀಲೆ ಹತ್ತಂದೆ ಮೈಮೆ ಹತ್ತಂದೆ ನಮ್ಮದು ಮಾನವೇರನ ದಾಳ ಹತ್ತು ಒಂಜಿ ಪುಟೆ ಮುರನಿ ಭಾರಿ ಮಲ್ಲ ಬರ್ಸ ಬನ್ನಾಗ ಇಡೀ ಊರು ಭಕ್ತರಿಗೆ ಪೋಡಿಗೆ ಆನಂದಲ್ಲ ಶಿವದೇವರನ ಮೈಮೆ ಎಂಚಿನ ಬಣ್ಣದ ಕಾಂಡೆ ಬರ್ಸದ ವಿಷಯನೇ ಗೊತ್ತಿಜೆ ಮೂಲು ಈತ್ ಮಲ್ಲ ಸಾಮ್ಯಾನ ಪಾಡ್ದಂಡು ಮ್ಯಾಟ್ ಪಾಡ್ದಂಡು ಪಜೆ ಪಾಡ್ದಂಡು ಆಂಡಲ್ಲ ದೇವರನ ಆ ಮೈಮೆ ಹಿಡ್ದಾರ ಏರೆಗ್ಲ ಒಂಜಿ ಚೂರು ತೊಂದರೆ ಆ ಒಂದು ಲೆಕ್ಕ ಕೋಡೆ ದಾಖಲೆ ಮಟ್ಟೋಡು ಭಕ್ತರು ಬರ್ತದೆ ನಾಮ ಜಪ ಮತ್ತೆ 40 ಲಕ್ಷ ಮಿತ್ತು ಕೋಡೆ 40 ಲಕ್ಷ ಮಿತ್ತು ನಾಮ ಜಪ ಆತನ ಪಂಡನ ಒಂದು ಚಾರಿತ್ರಿಕ ದಾಖಲೆ ಪಂಡದು ನಮ್ಮ ನೀಲೇಶ್ವರದ ತಂತ್ರದಾರ ಕೋಡೆ ಯಾಗದ ಗುಂಡದ ಎದುರು ಕುಳಿದು ಪಂಪೇರು ನೆರೆದು ಮಲ್ಲ ಭಾಗ್ಯಜ್ಜಿ ಅಂಚಾದೆ ನಿತ್ಯ ನಿರಂತರವಾದ ಗೇರೇರಿ ನೆಕ್ಕ ಸಹಕಾರ ಕೊಡ್ತಾರೆ ಅಕ್ಲೆಗಳ ವಿಶೇಷವಾದ तस्मै श्री गुरवे नमः तस्मै श्री गुरवे नमः तस्मै श्री गुरवे श्री गुरवे वक्रतुण्ड महाकाय सूर्य
सूर्यकोटिसमप्रभा सर्वकार्येषु सर्वदा सर्वकार्येषु सर्वदा सर्वकार्येषु सर्वदा. ಎರಡನೆಯ ಹಂತ. ಪ್ರಥಮ ಹಂತದಲ್ಲಿ 550 ಮಾತೆಯರು ಮತ್ತು ಮಹನೀಯರು ಜಪ ಮಾಡಿ ತಮ್ಮ ಅಂಶವಾದಂತಹ 11 ಲಕ್ಷದ ಸಂಖ್ಯೆಯನ್ನು ಈ ಒಂದು ಪ್ರಾಂಗಣದಲ್ಲಿ ಯಜ್ಞಕ್ಕೆ ಸಮರ್ಪಿಸಿದ್ದಾರೆ. ನೀವು ಬಹುಶಃ ಈ ಸಂಖ್ಯೆಯನ್ನು ಕೂಡ 2000ದಷ್ಟು ಜಪ ನೀವು ಮಾಡಬೇಕು. ಸುಮಾರು 3/4 ಗಂಟೆ 1 ಗಂಟೆ ಹತ್ತಿರ ಸಮಯ ಬೇಕಾಗಿತ್ತು. ನೀವು ಮನಸ್ಸನ್ನು ಮತ್ತು ದೇಹವನ್ನು ಅನುಸಂಧಾನಗೊಳಿಸುವಂತಹ ಒಂದು ಪ್ರಕ್ರಿಯೆ. ಬೇರೆ ಎಲ್ಲ ವಿಚಾರಗಳನ್ನು ಮರೆತು ನಿಮ್ಮಲ್ಲಿರುವಂತಹ ದುಃಖ ಸುಖ ಮಾಡುವುದರಿಂದ ಏನು ಪ್ರಯೋಜನ ಅಂತ ನೀವು ಕೇಳಿದರೆ, ನಿನ್ನೆಯಿಂದ ಮೊನ್ನೆಯಿಂದ ಬೆಳಿಗ್ಗೆ ಮಾಡಿದವರ ಹತ್ರ ನೀವು ಒಂದು ಅಂಶ ಕೇಳಿದೆ, ಜಪ ಮಾಡಿ ಏನು ನನಗೆ ಲಭ್ಯವಾಯಿತು. ಬಹುಶಃ ಇಲ್ಲಿ 3-4 ಸಲ ಜಪ ಮಾಡ್ತಾ ಇದ್ದಾರೆ ಕೆಲವರು, ಅಂದರೆ ಅದರ ಅನುಭವದಿಂದ ನಿಮ್ಮ ಜೀವನದಲ್ಲಿ ಸಣ್ಣ ಒಂದು ಮಾರ್ಪಾಡು ನಿಮಗೆ ಬರುತ್ತದೆ. ಇಲ್ಲಿಂದ ನೀವು ಪಡ್ಕೊಂಡಂತಹ ಸೋಮನಾಥನ ಸಾನ್ನಿಧ್ಯದಲ್ಲಿ ಗಳಿಸಿದಂತಹ ಈ ಪಂಚಾಕ್ಷರ ಜಪವನ್ನು ನೀವು ಮನೆಯಲ್ಲಿ ಸಾಧ್ಯ ಆದರೆ 108 ಜಪ ಮಾಡಲಿಕ್ಕೆ ಸಾಧ್ಯ ಆದರೆ ಅದೊಂದು ದೊಡ್ಡ ವಿಷಯ. ನಮಗೆ 1000 ಜಪ ಮಾಡಲಿಕ್ಕೆ ಸುಮಾರು 35-40 ನಿಮಿಷ ಆದರೆ ಅದರ ದಶಾಂಶ ನಮಗೆ ಸಾಕು 100 ಜಪ ಮಾಡಲಿಕ್ಕೆ. ಅಂದರೆ 10ರಲ್ಲಿ ಒಂದು ಸಮಯ. ಅವರ ಮನೆಯಲ್ಲಿ ಒಟ್ಟಿಗೆ ದೇವರು ಕೂಡ ಇರಬೇಕು, ಯಾಕೆಂದರೆ ಅವರಿಗೆ ಶಕ್ತಿ ಕೊಡಲಿಕ್ಕೆ, ಅವರಿಗೊಂದು ಭದ್ರತೆಗಾಗಿ. ಆಗ ಮನೆ ಎಲ್ಲವೂ ಆ ಎಲ್ಲ ಪರಿಸರದಲ್ಲಿಯೂ ದೇವರು ವಾಸ್ತವ್ಯ ಇರ್ತಾರೆ, ದೇವಸ್ಥಾನದಲ್ಲಿ. ಹಾಗೆ ನಿಮ್ಮ ಮನೆಯನ್ನು ಎಷ್ಟೇ ಚಿಕ್ಕದಾಗಲಿ ಎಷ್ಟೇ ದೊಡ್ಡದಾಗಲಿ, ಅದಕ್ಕೆ ದೇವರಿಗೆ ದೊಡ್ಡ ಮನೆ ಚಿಕ್ಕ ಮನೆ ಅಂತ ಅಲ್ಲ, ಮನುಷ್ಯ ಇರುವಲ್ಲಿ ದೇವರು ಇರ್ತಾರೆ. ಇಲ್ಲಿ ಇದ್ದಾರೆ, ನೀವು ಆರಾಧನೆ ಮಾಡುವ ದೇವರು ನಮ್ಮಲ್ಲಿ ಇದ್ದಾರೆ. ಅಂದರೆ ದೇವರು ಸ್ವರೂಪ ಬೇರೆ ಆದರೂ ಕೂಡ ಪಂಚಪ್ರಾಕಾರದಲ್ಲಿ ಪಂಚಭೂತಗಳಲ್ಲಿ ಕೂಡ ದೇವರಿದ್ದಾತ್ಮಕವಾದಂತಹ ಪ್ರಕೃತಿಯಲ್ಲಿರುವಂತಹ ದೇವರನ್ನು ನಾವು ಪಂಚಾಕ್ಷರಿ ಜಪ ಮುಖಾಂತರ ಅನುಸಂಧಾನಗೊಳಿಸಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ದೇವರನ್ನು ಕಾಣಲಿಕ್ಕೆ ದಾರ್ಶನಿಕರು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅದರಲ್ಲಿ ಜಪವೂ ಒಂದು. ಅದು ಅವರವರ ಇಚ್ಛಾನುಸಾರ, ಗುಣ ಮತ್ತು ಕರ್ಮಕ್ಕನುಸಾರವಾಗಿ ಅದನ್ನು ಮಾಡುವಂಥ 10,000 ಜನ ಸೋಮನಾಥನ ಸಾನ್ನಿಧ್ಯದಲ್ಲಿ ಬಂದು ವಾತಾವರಣದ ದೈವಿಕವಾದಂತಹ ಒಂದು ತರಂಗವನ್ನು ನೀವು ಸೃಷ್ಟಿಸಿದ್ದೀರಿ. ಅದು ನಿಮ್ಮ ಸಾಮರ್ಥ್ಯ. ನಿಮಗೆ ಸಾಮರ್ಥ್ಯ ಇದೆ, ಅದನ್ನು ನೀವು ಮೊದಲು ಒಪ್ಪಿಕೊಳ್ಳಿ. ನನಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಎಂಬ ವಿಶ್ವಾಸ ನೀವು ಅದನ್ನು ಮನಸ್ಸಲ್ಲಿ ಗಟ್ಟಿ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ನನಗೆ ಎದುರಿಸಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಸಹ ರಹಸ್ಯವನ್ನು ನೀವು ತಿಳಿದುಕೊಳ್ಳಿ. ಅದಕ್ಕೆ ನಾವೆಲ್ಲ ಪ್ರತಿಯೊಬ್ಬರಲ್ಲಿ ಹೃದಯ ಇದೆ, ಎಲ್ಲವೂ ಇದೆ. ನಮ್ಮಲ್ಲಿರುವಂತಹ ಪ್ರತಿಯೊಬ್ಬನಿಗೂ ಅದು ಲಿಪಿ ಅಥವಾ ಅಕ್ಷರಗಳ ಮುಖಾಂತರ ಆಯಾ ಅಂಗದಲ್ಲಿ ಒಂದೊಂದು ಅಕ್ಷರಕ್ಕೆ ದೇವರು ಕೂತುಕೊಂಡಿದ್ದಾರೆ ಅಂತ ತಂತ್ರಶಾಸ್ತ್ರ ಹೇಳ್ತದೆ. ಎಲ್ಲ ನಾಮಗಳು ಅಲ್ಲಿ ಸ್ಪರ್ಶವಾದಾಗ ನಮ್ಮ ದೈವತ್ವವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಉಂಟು. ಹಾಗೆ ನಾವು ಜಪ ಎಲ್ಲ ಮಾಡುವಾಗ ಅಂಗಸ್ಪರ್ಶ ಎಲ್ಲ ಮಾಡ್ತೇವೆ, ನೀವು ನೋಡಿದಿರ್ಬೋದು. ಅಂದರೆ ಇವತ್ತಿನ ಆಧುನಿಕ ಯುಗದಲ್ಲಿ ಕೂಡ ನಿಮ್ಮ ಬೆರಳನ್ನು ನೀವು ಸರಿಯಾಗಿ ಜಪ ಮಾಡುವಾಗ ಆ ನಾಡಿ ಸ್ಪರ್ಶದಿಂದ ಹಲವಾರು ಅಂಗಗಳಿಗೆ ಪ್ರಯೋಜನ ಬರ್ತದೆ. ನಿಮ್ಮ ಮಾನಸಿಕವಾಗಿ, ನಿಮ್ಮ ದೈಹಿಕವಾದದ್ದು, ಎಲ್ಲ ರೀತಿಯ ದೈಹಿಕವಾದ ಅಂಗಗಳಿಗೂ ನಿಮ್ಮ ಕಾಲಿನ ಬೆರಳಿಗೂ ಮತ್ತು ತುಂಬ ಸಂಬಂಧ ಇದೆ.
ಪ್ರಾಯ ಆಯಿತು ಅಂತ ಗೊತ್ತಾಗೋದು ಯಾವಾಗ ಅಂತ ಕೇಳುವಾಗ ನಿಮ್ಮ ಕಾಲಿಂದ ಗೊತ್ತಾಗ್ತದೆ. ನಿಮ್ಮ ಕಾಲು ನಿಮ್ಮ ಹಿಡಿತದಲ್ಲಿ ಇಲ್ಲ ಅಂತಾದ್ರೆ ನಿಮಗೆ ಪ್ರಾಯ ಆಗ್ತಾ ಇದೆ, ನೀವು ನಿಮ್ಮ ದೇಹವನ್ನು ಸರಿಯಾಗಿ ನೋಡ್ತಾ ಇಲ್ಲ ಅಂತ ಅರ್ಥ. ನಿಮಗೆ ಅಸೌಖ್ಯ ಪ್ರಾರಂಭವಾಗುವುದೇ ಕಾಲಿನಿಂದ, ಆ ಕಾಲಿನ ನರದಿಂದ. ಆಗ ಕಾಲಿಗೆ ಕೊಡಬೇಕಾದಂತಹ ಆ ನರಸ್ಪರ್ಶಗಳು ನೀವು ಕೊಡ್ತಾ ಇರಬೇಕು, ನೀವು ಮುಟ್ತಾ ಇರಬೇಕು. ಸ್ಪರ್ಶಜ್ಞಾನ, ಆ ಜೀವ ಸಂಚಲನ ಆಗ ಪ್ರಾಣ ನಖದಿಂದ ಶಿಖದವರೆಗೆ ಪ್ರಾಣ ಬೇಕು. ನಮಗೆ ಸಾಯುವವರೆಗೂ ಮರಣ ಎಂಬುದು ಪ್ರತಿಯೊಬ್ಬರಿಗಿದೆ. ಮರಣ ಇರುವವರೆಗೂ ನಮ್ಮ ಜೀವ, ನಮ್ಮ ದೇಹದಲ್ಲಿ ಜೀವ ಅನಾಯಾಸವಾಗಿ ಇರಬೇಕು. ಎಷ್ಟು ಪ್ರಯತ್ನ ಪಡ್ತೇವೋ ಅಷ್ಟು ನಮಗೆ ಆಯುಸ್ಸು ಜಾಸ್ತಿ. ನಮಗೆ 3 ನಾಡಿ ಇದೆ, ನಿಮಗೆ ತಿಳಿದಿರ್ಬೋದು. ಆ ನಾಡಿಯ ಮುಖಾಂತರ ನಮಗೆ ರಕ್ತ ಸಂಚಾರ ಆಗ್ತದೆ ನಖದಿಂದ ಶಿಖದವರೆಗೆ, ಹೃದಯದಿಂದ ಮಸ್ತಿಷ್ಕ. ಈ ಪ್ರಪಂಚದ ಸೃಷ್ಟಿಗೆ ಕಾರಣ ಅಂತ ನಮಗೆ ಪುರಾಣದಲ್ಲಿ ಹೇಳುತ್ತಾರೆ. ಜಗದತ್ ಪಿತರೂ ಒಂದೇ ಪಾರ್ವತಿ ಪರಮೇಶ್ವರ ಅಂತ ಹೇಳುತ್ತೆ. ಹಾಗೆ ನಾವು ಪಿತೃಕರ್ಮ, ಪಿತೃಧರ್ಮ, ಪುತ್ರಧರ್ಮ, ಮಾತೃಧರ್ಮ, ಗುರುಧರ್ಮ, ಸಮಾಜ ಧರ್ಮ, ಮಿತ್ರಧರ್ಮ, ವೃತ್ತಿಧರ್ಮ, ದೇಶಧರ್ಮ, ಇದೆಲ್ಲವನ್ನು ಮನಸ್ಸನ್ನು ಇಟ್ಟುಕೊಂಡು ನಾವು ಬಾಳಬೇಕು. ಅಂತಹ ಸಂದೇಶ ನಿಮಗೆ ದೇವಸ್ಥಾನದಿಂದ ಸಿಗುತ್ತದೆ. ದೇವಸ್ಥಾನವನ್ನು ಮಾಡಿದ್ದೇ ನಮ್ಮಂಥ ಸಾಮಾನ್ಯ ಜನರಿಗೆ ಅವರ ಜೀವನ ಸುಲಲಿತವಾಗಿ ಮುಂದುವರಿಯಲಿಕ್ಕೆ, ಸಾಮಾನ್ಯ ಜನರಿಗೆ ಸುಲಲಿತವಾಗಿ ಅವರ ಸಾಮಾನ್ಯವಾಗಿ ಬದುಕಲಿಕ್ಕೆ ಒಂದು ಮಾರ್ಗದರ್ಶನಕವಾಗಿ ದೇವಸ್ಥಾನ ಇದೆ. ಇದು ನಮ್ಮೆಲ್ಲರ ಆಸ್ತಿ, ನಮ್ಮೆಲ್ಲರ ಸಂಪತ್ತು. ಇದನ್ನು ನಾವು ಯಾವಾಗ ಕಡೆಗಣಿಸ್ತೇವೋ, ದೇವಸ್ಥಾನ ಯಾವಾಗ ಜೀರ್ಣಗೊಳ್ಳುತ್ತದೋ, ಆ ಜೀರ್ಣತೆ ಆ ಪರಿಸರಕ್ಕೆ, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮನೆಗೂ ಅದು ತಟ್ಟುತ್ತದೆ. ಆ ಮನೆಯಲ್ಲಿ ಜೀರ್ಣತೆ ಬರ್ತದೆ. ಹಾಗೆ ದೇವಸ್ಥಾನ ಎಂಬುದು ನಮಗೆ ಶಕ್ತಿ ಕೇಂದ್ರ. ಅದನ್ನು ರಕ್ಷಿಸುವುದು ನಮ್ಮೆಲ್ಲರ ಹೊಣೆ. ನಾವದನ್ನು ಕೈಬಿಟ್ಟರೆ ಇನ್ನೊಬ್ಬರು ಬಂದು ಆಕ್ರಮಿಸ್ತಾರೆ. ನಾವು ಹಸ್ತಾಂತರಿಸಬೇಕು. ನಮಗೆ ಅದು ಜವಾಬ್ದಾರಿ ಇದೆ. ಮಕ್ಕಳಿಗೆ ಪಾಠ ಕಲಿಸುವ, ಅವರನ್ನೆಲ್ಲವರನ್ನು IT, BT, ಡಾಕ್ಟರ್ ಎಲ್ಲ ಮಾಡಿ, ಆದರೆ ಅವರಲ್ಲಿ ಧರ್ಮ ಎಂಬುದು ಏನು ಪ್ರಜ್ಞೆಯನ್ನು ಅವರಿಗೆ ಮೂಡಿಸಿ. ಧರ್ಮ ಅಂದರೆ ಜವಾಬ್ದಾರಿ. ಆ ಜವಾಬ್ದಾರಿ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ಸಲಿಲಚಂದ್ರಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹುಪುಷ್ಪ ಸುಪೂಜಿತಾಯ ಮಂದಾರ ಪುಷ್ಪ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ಶಿವಾಯ ಗೌರಿ ವದನಾಬ್ಜ ವೃಂದ ಶಿವಾಯ ಗೌರಿ ವದನಾಬ್ಜ ವೃಂದ ಸೂರ್ಯಾಯ ದಕ್ಷಧರನಾಶಕಾಯ ಸೂರ್ಯಾಯ ದಕ್ಷಧರನಾಶಕಾಯ ಶ್ರೀನೀಲಕಂಠಾಯ ವೃಷಧ್ವಜಾಯ ಶ್ರೀನೀಲಕಂಠಾಯ ವೃಷಧ್ವಜಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ ವಸಿಷ್ಠ ಕುಂಭೋದ್ಭವ ಗೌತಮಾರ್ಯ ವಸಿಷ್ಠ ಕುಂಭೋಗರ ಗೌತಮಾಯ ಮುನೀಂದ್ರ ದೇವಾರ್ಚಿತ ಶೇಖರಾಯ ಮುನೀಂದ್ರ ದೇವಾರ್ಚಿತ ಶೇಖರಾಯ ಚಂದ್ರಾರ್ಕ ವೈಶ್ವಾನರ ರೋಚನಾಯ ಚಂದ್ರಾರ್ಕ ವೈಶ್ವಾನರ ಲೋಚನಾಯ ತಸ್ಮೈ ವಕಾರಾಯ ನಮಃ ಶಿವಾಯ ತಸ್ಮೈ ವಕಾರಾಯ ನಮಃ ಶಿವಾಯ ಯಜ್ಞಸ್ವರೂಪಾಯ ಜಟಾಧರಾಯ ಯಜ್ಞಸ್ವರೂಪಾಯ
स्वरूपाय जटाधराय पिनाकहस्ताय सनातनाय पिनाकहस्ताय सनातनाय दिव्याय देवाय दिगंबराय दिव्याय देवाय दिगंबराय तस्मै यकाराय नमः शिवाय तस्मै यकाराय नमः शिवाय 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 नमः शिवाय
Namah Shivaya, 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 Nagendrahārāya Trilochanāya भस्माङ्गरागाय महेश्वराय तस्माङ्गरागाय महेश्वराय शनिभिरं नमः शिवाय वसिष्ठकुम्भोद्भवगौतमार्य वसिष्ठकुम्भोद्भवगौ दिव्याय देवाय दिगम्बराय तस्मै यकाराय नमः शिवाय तस्मै यकाराय नमः शिवाय नमः शिवाय नमः शिवाय शिवाय नमः शिवाय नमः शिवाय
ಮಾತ್ರ ಗೊತ್ತಾಗಲ್ಲ. ಮನೆಯವರಿಗೆ ಏನಾದರೂ ಈ ಬಗ್ಗೆ ಗೊತ್ತಿತ್ತಾ? ಕೋಟಿ ನಾಮ ಜಪಯಜ್ಞದ ಬಗ್ಗೆ ಮನೆಯವರು ತಿಳಿಸಿದ್ರು. ಮನೆಯವರಿಗೆ ಗೊತ್ತಿತ್ತು, ಆದ್ರೆ ಇವತ್ತು ನಾವು ಇಲ್ಲಿ ಬರ್ತೇವೆ ಅಂತ ಹೇಳಿ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಸರ್ ಕರ್ಕೊಂಡು ಹಾಗೆ ಮಾಧ್ಯಮ ಶಾಲೆಯ ಸಹ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಇದೊಂದು ನಮಗೆ ಬಂದಂತ ಒಂದು ದೇವರ ಒದಗಿಸಿದಂತ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಇಂಥ ಒಂದು ಮಹತ್ ಕಾರ್ಯದಲ್ಲಿ, ಅದು ಕೂಡ ಶ್ರೀ ಶಿವದೇವನ ಆಲಯದಲ್ಲಿ ಕೋಟಿ ಶಿವನಾಮ ಜಪ ಯಜ್ಞವನ್ನು ಭಾಗವಹಿಸಿರುವಂತಹ ಒಂದು ಸುವರ್ಣಕಾಶ ನಮ್ಮ ಆಡಳಿತ ಮಂಡಳಿ ನಮಗೆ ಒದಗಿಸಿಕೊಟ್ಟದಕ್ಕೆ ಮೊದಲಾಗಿ ನಾವು ಅವರಿಗೆ ಚಿರಋಣಿಗಳೇ ಆಗಿದ್ದೇವೆ. ಈ ಒಂದು ಕಾರ್ಯಕ್ರಮವು ಕೇಳಿ ಕೇಳಿ ಸಂಸ್ಕಾರಿತವಾಗಿ ಧರ್ಮಯೋಗದಿಂದ ಬರುವಂತ ಆಚರಣೆಯಾಗಿ, ಮುಖ್ಯವಾಗಿ ಇಲ್ಲಿ ಭಕ್ತಿಯೋಗ ಯಾವ ರೀತಿಯಾಗಿ ಮನುಷ್ಯನ ಭಕ್ತಿಯಿಂದ ಶಿವನನ್ನು ಒಲಿಸಬಹುದೆಂಬ ಅಂತ ಒಂದು ಏನು ಭಕ್ತಿ ಇದೆಯೋ ಆ ಭಕ್ತಿಯನ್ನು ನಾವಿಲ್ಲಿ ನಿರ್ವಿಕಾರವಾದಂತಹ ದೇವನಲ್ಲಿ ಸದಾ ಮನಪೂರ್ವಕವಾಗಿ ನೆರವೇರಿಸಿದ್ದೇವೆ. ಬಹಳ ಖುಷಿ ಆಯ್ತು ಇಂಥ ಒಂದು ಜಪದಲ್ಲಿ ನಾವು ಕೂಡ ಭಾಗಿಯಾಗುವುದನ್ನು ಕಂಡ್ರೆ. ಅದರಲ್ಲಿ ಕೂಡ ನಮ್ಮಂತ ಶಾಲೆಯ ಮಕ್ಕಳಲ್ಲಿ ಬರುವಂತ ಎಳೆಯ ವಯಸ್ಸಿನಲ್ಲಿ, ಅಂದ್ರೆ ಬೆಳೆಯ ಸಿರಿ ಮಡಕೆಯಲ್ಲಿ ಎಂಬಂತೆ ಈ ಚಿಕ್ಕ ಪ್ರಾಯದಲ್ಲಿ ಸಂಸ್ಕಾರವನ್ನು ಬೆಳೆಸಿಕೊಂಡು ಹೋದ್ರೆ ಅವರ ಶಿಕ್ಷಣ ಯೋಗದೊಂದಿಗೆ, ವಿದ್ಯೆ ಯೋಗದೊಂದಿಗೆ ಭಕ್ತಿ ಯೋಗ ಕೂಡ ಅವರಲ್ಲಿ ಮಾರ್ಪಾಟಾಗಿ ಮುಂದಿನ ಸಮಾಜದ ಒಳ್ಳೆಯ ವ್ಯಕ್ತಿಗಳಾಗಿ ಆಗ್ತಾರೆ ಎಂಬುದಕ್ಕೆ ಇದೊಂದು ನಿದರ್ಶನ ಇದೆ. ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ದೇವಳದ ಆಡಳಿತ ಮಂಡಳಿಯವರಿಗೂ, ಪದಾಧಿಕಾರಿಯು ಹಾಗೂ ಈ ಯಜ್ಞ ಸಮಿತಿಯ ಎಲ್ಲ ಸರ್ವ ಸದಸ್ಯರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತೇನೆ. ಹಾಗೆ ಸರಿಯಾಗಿ ಒಂದು ಒಳ್ಳೆಯ ಪ್ರಜೆಯಾಗಿ, ಒಂದು ಒಳ್ಳೆಯ ಮಗನಾಗಿ, ಒಂದು ಮಗಳಾಗಿ, ಒಂದೇ ಒಳ್ಳೆಯ ಪ್ರಜೆಯಾಗಿ ನೀವು ಬದುಕು ಅಂತ ದೇವ, ಅದನ್ನು ನಾವು ಈ ಜನ್ಮವನ್ನು ಪಾವನಗೊಳಿಸಲಿಕ್ಕೆ ನಾವು ನಮ್ಮ ಸಾಮರ್ಥ್ಯವನ್ನು ಪ್ರಯೋಗಿಸಬೇಕು. ಭೌತಿಕವಾದಂಥ ನಮ್ಮ ಸಾಮರ್ಥ್ಯವನ್ನು ಪ್ರಯೋಗಿಸಬೇಕು, ಚೆನ್ನಾಗಿ ಕಲಿಯಬೇಕು. ಹಾಗೂ ಆಧ್ಯಾತ್ಮಿಕವಾದ ಚಿಂತನೆ ನಮ್ಮಲ್ಲಿ ಒಳ್ಳೆದಿರಬೇಕು. ಹಾಗೂ ಈ ಎರಡೂ ಇದ್ದಾಗ ನಮ್ಮಲ್ಲಿ ದೈವಿಕವಾದಂತಹ ಒಂದು ಅನುಗ್ರಹ ಸ್ವಾಭಾವಿಕವಾಗಿ ಬರ್ತದೆ. ನಾವು ಏನು ಮಾಡುತ್ತೇವೋ ಅದರ ಫಲವನ್ನು ದೇವರು ನಮಗೆ ಕೊಡ್ತಾರೆ. ಹಾಗೆ 3 ದಿವಸದಿಂದ ಶಿವನಾಮ ಸ್ಮರಣೆ ತಿಳಿಯುವುದು ಹೇಗೆ ಅಂತ ಕೇಳಿದರೆ ಪಂಚಾಕ್ಷರಿ ಮಂತ್ರದಿಂದ. ಪಂಚಾಕ್ಷರ, ಈ ಅಕ್ಷರಗಳು 5 ಅಕ್ಷರಗಳು ನಮ್ಮ ದೇಹದಲ್ಲಿದೆ. ಅದನ್ನು ನಾವು ನ್ಯಾಸ ಮಾಡಿಕೊಂಡು ನ ಮ ಶಿ ಪ ಯ 2 ಪಾದಗಳು. ಈ ಪಾದಗಳು ಸ್ಪರ್ಶ ಮಾಡುವಾಗ, ನಮ್ಮ ದೇಹವನ್ನು ನಾವು ಸ್ಪರ್ಶ ಮಾಡುವ ಸ್ವಾಭಾವಿಕವಾಗಿ ಅದರಲ್ಲಿ ಶಕ್ತಿ ಸಂಚಲನ ಆಗುತ್ತೆ. ನಮ್ಮ ಕೆಲವೊಂದು ದೇಹದ ಪ್ರಕ್ರಿಯೆ ಬಹಳ ಸುಲಲಿತವಾಗಿ ಮುಂದುವರಿಯುತ್ತೆ. ತಂತ್ರಶಾಸ್ತ್ರದಲ್ಲಿ ಅಂಗನ್ಯಾಸಗಳು ಅಂತ ಇದ್ದಾರೆ. ದೇಹ ಶುದ್ಧಿ ಆತ್ಮಾರಾಧನ ಅಂತ ಹೇಳುತ್ತೆ. ಅಂದರೆ ನಮ್ಮ ದೇಹ ದೇವತಾದ ಕಾರಣ ಅದನ್ನು ಶುದ್ಧಿಯಾಗಿರಬೇಕು, ಅದರಲ್ಲಿರುವಂತಹ ಪರಮಾತ್ಮನನ್ನು ನಾವು ಆರಾಧನೆ ಮಾಡ್ತಾ ಇರಬೇಕು ಅಂತ ಶಾಸ್ತ್ರ ತಿಳಿಸ್ತದೆ. ದೇವಸ್ಥಾನಕ್ಕೆ ಹೋಗ್ತೀರಿ, ಹೋಮ ಮಾಡ್ತೀರಿ, ಹಾಗೆಲ್ಲ ಹೋಗ್ತೀರಿ, ಅದೆಲ್ಲ 2ನೇ ವಿಚಾರ. ನೀವು ದೇವಸ್ಥಾನಕ್ಕೆ ಹೋದಾಗ ನಿಮಗೆ ದೇವರ ಚೈತನ್ಯವನ್ನು ನಿಮಗೆ ಗ್ರಹಿಸಿಕೊಳ್ಬೇಕು ಅಂತಾದರೆ ನಿಮ್ಮಲ್ಲಿ ಚೈತನ್ಯ ಬೇಕು. ಏನೂ ಇಲ್ಲದೆ ನೀವು ಸುಮ್ಮನೆ ದೇವರ ಮುಂದೆ ಹೋದಾಗ ಆ ಚೈತನ್ಯವನ್ನು ನಮ್ಮ ಸಂಖ್ಯೆ ಅಷ್ಟೇ. ಈಗಾಗಲೇ 1,02,00,000 ಜಪ ಆಯಿತು ನೋಡಿ. ದೇವರ ಇಚ್ಛೆ. ಸಂಯೋಜಕರು ಬಹಳ ಹೆದರಿದ್ದು, ಯಾರು ಬರ್ತಾರೆ ಪಂಚಾಕ್ಷರ ಜಪ ಮಾಡಲಿಕ್ಕೆ? ಒಂದು 500 ಜನ ಬಂದರೆ ಕಷ್ಟದಲ್ಲಿ ನಾವೇನಾದರೂ ಒಂದು ಎಲ್ಲರೂ ಸೇರಿಕೊಂಡು 40,000 ಮಾಡಿ 1 ಕೋಟಿ ಏನಾದರೂ ಮಾಡಿಬಿಡುವ ಅಂತ ಆ ಒಂದು ದೃಷ್ಟಿಯಲ್ಲಿದೆ. ಸಂಯೋಜಕರು ಮಾತಾಡ್ತಾರೆ, ಜನ ಎಲ್ಲಿಂದ ಬರ್ತಾರೆ ಗೊತ್ತಾಗ್ತಾ ಇಲ್ಲ. ನೀವೆಲ್ಲ ಬಂದಿದ್ದೀರಿ, ಬೇರೆ ಬೇರೆ ಮಹೇಶ್ವರಾಯ ಭಸ್ಮಾಂತರಾಗಾಯ ಮಹೇಶ್ವರಾಯ ದಿವ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ನಮಃ ಶಿವಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ ವಸಿಷ್ಠ ಕುಂಭೋದ್ಭವ ಗೌತಮಾರ್ಯ ಗೌತಮಾಯ ಮುನೀಂದ್ರ ದೇವಾರ್ಚಿತ ಶೇಖರಾಯ ಮುನೀಂದ್ರ ದೇವಾರ್ಚಿತ ಶಿವಶೇಖರಾಯ
चन्द्रार्कवैश्वानरलोचनाय नमः शिवाय तस्मै वकाराय नमः शिवाय यज्ञस्वरूपाय जटाधराय यज्ञस्वरूपाय जटाधराय पिनाकहस्ताय सनातनाय पिनाकहस्ताय सनातनाय दिव्याय देवाय दिगम्बराय दिव्याय देवाय दिगम्बराय तस्मै यकाराय नमः शिवाय तस्मै यकाराय नमः शिवाय 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 शिवाय नागेन्द्रहाराय त्रिलोचनाय नागेन्द्रहाराय त्रिलोचनाय भस्माङ्गरागाय महेश्वराय शिवाय मन्दाकिनी सलिलचन्दनचर्चिताय मन्दाकिनी सलिलचन्दनचर्चिताय नन्दीश्वर प्रमथनाथ महेश्वराय नन्दीश्वर प्रमथनाथ महेश्वराय मन्दार पुष्प बहुपुष्प सुपूजिताय मन्दार पुष्प बहुपुष्प सुवर्धिताय तस्मै मकाराय नमः शिवाय तस्मै मकाराय नमः शिवाय शिवाय गौरी वदनाब्जवृन्द शिवाय गौरी वदनाब्जवृन्द सूर्याय दक्षागरनाशकाय श्रीनीलकण्ठाय वृषध्वजाय श्रीनीलकण्ठाय वृषध्वजाय तस्मै शिकाराय नमः शिवाय तस्मै शिकाराय नमः शिवाय वसिष्ठकुम्भोद्भवगौतमार्य वसिष्ठकुम्भो वरगौतमार्य मुनीन्द्रदेवार्चितशेखराय मुनीन्द्रदेवार्चितशिखराय चन्द्रार्कवैश्वानरलोचनाय चन्द्रार्कवैश्वानरलोचनाय तस्मै वकाराय नमः शिवाय तस्मै वकाराय नमः शिवाय यज्ञस्वरूपाय जटाधराय यज्ञस्वरूपाय जटाधराय पिनाकहस्ताय सनातनाय पिनाकहस्ताय सनातनाय दिव्याय देवाय दिगम्बराय दिव्याय देवाय दिगम्बराय तस्मै यकाराय नमः शिवाय तस्मै यकाराय नमः शिवाय 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 ಆಮೇಲೆ ತುದಿಯನ್ನು ತುಪ್ಪದಲ್ಲಿ ಸ್ಪರ್ಶ ಮಾಡಿ ಅಗ್ನಿಕೊಂಡಕ್ಕೆ ಹಾಕುವಂಥದ್ದು.
ಸಮಿದೆಯನ್ನು ಯಜ್ಞಕುಂಡಕ್ಕೆ ಅರ್ಪಿಸುವವರೆಗೆ ಪರಸ್ಪರ ಮಾತನಾಡದೆ ಮೌನವಾಗಿ ಶಿವನ ನಾಮಸ್ಮರಣೆ ಮಾಡ್ತಾ ಆ ಸಮಿದೆಯನ್ನು ಕಾಮಧೇನುವಿನ ಶುದ್ಧ ತುಪ್ಪವನ್ನು ಯಜ್ಞಕುಂಡದ ಬಳಿ ಇಟ್ಟಿದ್ದೇವೆ. ಅದರಲ್ಲಿ ಒಂದು ತುದಿಯನ್ನು ಮಾತ್ರ ಸ್ಪರ್ಶ ಮಾಡಿ ಯಜ್ಞ ಕುಂಡಕ್ಕೆ ಸಮರ್ಪಿಸಿ ತಾವುಗಳು ಇಲ್ಲಿಂದ ಶಾರದಾ ವಿದ್ಯಾನಿಕೇತನ ಕಿನ್ಯ ಈ ಎಲ್ಲ